ನನಗೊಂದು ಘಟನೆ ಇದೆ, ಹೇಳ್ಬಿಡ್ತೀನಿ ಅದನ್ನು. ನಮ್ಮ ಅಜ್ಜ ಒಳ್ಳೆ ಮೇಷ್ಟ್ರಾಗಿದ್ದ. ಭಾಳ ಬಡತನದಲ್ಲಿ ಬಂದಂಥ ನಮ್ಮ ಅಜ್ಜ, ಬಡತನದ ಬೆಂಕಿಯೊಳಗೆ ಬಂದಂಥ ಮನುಷ್ಯ, ಸೆಲ್ಫ್ ಮೇಡ್ ಮ್ಯಾನ್. ಒಂದು ಘಟನೆ ಆಗಿತ್ತು, ಧಾರವಾಡದಾಗಿದ್ವಿ ನಾವು. 61-62ನೇ ಇಸ್ವಿ ಚೀನಾ ದಾಳಿ ಶುರು ಆಯಿತು. ಮೊದಲನೇ ಬಾರಿಗೆ ಭಾರತದಾಗ ರೇಷನ್ ಸಿಸ್ಟಮ್ ಬಂತು. ಅಕ್ಕಿ, ಸಕ್ಕರೆ, ಸೀಮೆಎಣ್ಣೆ, ಕಾಳನ್ನ ತೊಗೋಬೇಕು. ಮತ್ತು ಇನ್ನೊಂದು ರೂಲ್ ಇತ್ತು ಕರ್ನಾಟಕದಾಗ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಅವ್ನು ತೊಗೊಂಡು ಹೋಗಂಗಿಲ್ಲ, ತೊಗೊಂಡೋದು ಅರೆಸ್ಟ್ ಮಾಡ್ತೀವಿ ಅಂತಿತ್ತು. ಒಂದು ಸಲ ನಮ್ಮ ಅಜ್ಜಿಗೆ ಒಂದು ಪತ್ರ ಬಂತು ಬಿಜಾಪುರದಿಂದ, ನಮ್ಮ ಪರಿಚಯದ ಹೆಣ್ಮಗಳಿಗೆ ಒಂದು ಹೆರಿಗೆ ಆಗ್ಯದ, ಒಳ್ಳೆ ಅಕ್ಕಿ ಸಿಗೋದಿಲ್ಲ ಬಿಜಾಪುರದಾಗ, ಧಾರವಾಡದಿಂದ ಬಾಣಂತಿಗೋಸ್ಕರ ಒಂದು 4 ಕಿಲೋ ಅಕ್ಕಿ ಕಳಿಸ್ಕೊಡ್ತೀರೇನು ಅಂತ. ಅಕ್ಕಿ ತೊಗೊಂಡು ಹೋಗೋದು ಅಪರಾಧ, ಅವಾಗ ತೊಗೊಂಡು ಹೋಗೋದು ಡಿಸ್ಟ್ರಿಕ್ಟಿಂದ. ಅಂತಃಕರಣ ಏನು ಮಾಡೋದು, ನಮಾಜ್ ಸ್ಮಗ್ಲರ್ ಅಲ್ಲಲ್ಲ. ಆಗಿನ ಕಾಲದಾಗ ಸುಟ್ಕೇಸ್ ಕೇಸ್ ಇರಲಿಲ್ಲ, ಹಾಸಿಗೆ ಸುರುಳು ಏನು ಮಾಡ್ತಿದ್ರು ಹಿರಿಯರಿಗೆ ಗೊತ್ತಿರ್ತದೆ. ಒಂದು ಜಮಖಾನಿ ಹಾಕಿ ಒಳಗೊಂದು ಅರ್ಬಿ ಹಾಕಿದ, ನಂದು ಅವನದು ಇಬ್ಬರದ್ದು ಹಾಕಿ ಒಂದು ಸಣ್ಣ ಚೀಲ 3-4 kg ಅಕ್ಕಿ ಇರಬೇಕು, ಸಣ್ಣ ಸುತ್ತಿ ಹಗ್ಗ ಬಿಗದ. ನಾನು ನಮ್ಮ ಅಜ್ಜ ಬಿಜಾಪುರಕ್ಕೆ ಹೋದ್ವಿ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಬಿಜಾಪುರ ಸ್ಟೇಷನ್ನಾಗಿ ಇಳಿದ್ವಿ. ನಮ್ಮ ಅಜ್ಜ ಪಕ್ಕ ಉತ್ತರ ಕರ್ನಾಟಕ ಡ್ರೆಸ್ಸು, ಕಚ್ಚಿ ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೋಪಿಗೆ, ಎಡಗಡೆ ಹೆಗಲ ಮೇಲೆ ಹಾಸಿಗೆ ಸುರುಳಿ, ಬಲಗೈಯಾಗ ನಾನು, 2 ಲಗೇಜೆ. ಲಘು ನಡಿ ಎಳ್ಕೊಂಡು ಹೋಗ್ತಿದ್ದ. ಯಾಕೆ ಅವಸರ ಮಾಡ್ತಿದ್ದ ಅಂದ್ರೆ, ಯಾರ್ಯಾರೇ ಪೊಲೀಸ್ ಹಿಡಿದ್ರೆ ಸ್ಟೇಷನ್ನಾಗ ಕಳ್ಳನ ಜೀವ ಯಾವಾಗಲೂ ಹಾಗೆ ಅಲ್ಲ. ಅಕ್ಕಿ ತಂದಾನವ, ಚಿಕ್ಕರೆ ಏನು ಮಾಡೋದು. ಇನ್ನೇನು ಸ್ವಲ್ಪ ದೂರ ಹೋಗಿದ್ದ, ದಾಟಿ ಬಿಡ್ತಿದ್ವಿ ಸ್ಟೇಷನ್ನು. ಅಷ್ಟಾಗಿ ಯಾರೋ ನಮ್ಮ ಅಜ್ಜನ ಹೆಗಲ ಮೇಲೆ ಕೈ ಇಟ್ರು. ತಿರುಗಿ ನೋಡ್ದ, ಪೊಲೀಸ್. ಒಂದು ಕ್ಷಣದಾಗ ಅಜ್ಜ ಬೆಂತ ಹೋದ, ಗಾಬರಿ ಆಗ್ಬಿಟ್ಟ. ನಾನು ಜೈಲಿಗೆ ಹಾಕ್ತಾರಪ್ಪ, ಇನ್ನು ನನಗೆ ಗೊತ್ತಾ ಜೈಲಿಗೆ ಹಾಕ್ತಾರೆ. ನಾನು ಕೇಳ್ತಾನೆ, ಧಾರವಾಡಕ್ಕೆ ಹೆಂಗೆ ಹೋಗ್ತೀವಿ ವಾಪಸ್ಸು, ನನಗೇನು ಗೊತ್ತು ಹೆಂಗೆ ಹೋಗೋದು. ಪೊಲೀಸ್ ಅಷ್ಟಕ್ಕೆ ಬಿಡಲಿಲ್ಲ. ಸಾಹೇಬ್ರು ಕೂತಾರ, ಹೋಗ್ರಿ ಅಲ್ಲಿ ಬೆಟ್ಟ ಆಗ್ಬೇಕು ನೀನು. ಇವನೇ ಸಾಕಾಗಿತ್ತು ಹೆದರ್ಸೋದಕ್ಕೆ, ಇಲ್ಲಿ ಸಾಹೇಬ್ ಬೇರೆ. ಅಷ್ಟೇ ರೂಮಿಗೆ ಹೋದ್ವಿ, ಯಾರೂ ಇದ್ದಿದ್ದಿಲ್ಲ ಅಲ್ಲಿ. ನಮ್ಮ ಅಜ್ಜಂದ ಹೋಗುಂಡಿ ಯಾರೂ ಇಲ್ಲ ಅಂದ. ಆ ಸ್ಟೇಷನ್ ಮಾಸ್ತರ್ ಒದರಿದ್ರು, ಎಲ್ಲಿ ಹೊಂಟ್ರಿ ನೀವು? ಸಾಹೇಬರು ಜೀಪ್ ಇಟ್ಟು ಹೋಗ್ಯಾರ, ಹೋಗ್ಬೇಕು ಅವ್ರ ಮನೆಗೆ. ನಾನು ಒಂದು ಮಾತನ್ನು ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಆಗಿನ ಕಾಲದಾಗ ಪೊಲೀಸ್ ಜೀಪ್ನಾಗ ಹೋಗುವಂಥ ಅವಮರ್ಯಾದೆ ಯಾವುದೂ ಇರಲಿಲ್ಲ. ಪೊಲೀಸ್ ಜೀಪಿಗೆ ಹೋದ್ರು ಜೈಲಿಗೆ ಹೋದ್ರಂತೆ ಖಾತ್ರಿ. ಈಗ ಮಂದಿ ಪಿಕ್ನಿಕ್ ಹೋಗ್ತಾರೆ ಮತ್ತು ಬೇರೆ. ನಾವು ತನಗೆ ಖುಷಿ ಇತ್ತು ಜೀಪ್ನಾಗ ಹೋಗು, ಸಣ್ಣ ಹುಡುಗ ಭಾಳ ಖುಷಿ ಇತ್ತು. ಅಜ್ಜ ನಾನು ಕೂತ್ವಿ, ಅವನ ಸಮ ವಟ ಅಂತಿದ್ದ. ಆತು, ತಪ್ಪು ಮಾಡಿದೆ, ದರ್ಬಾರ್ದಾಗ ಸಕ್ಕಿ ನಾನು. ದೊಡ್ಡ ಮನೆ ಮುಂದೆ ನಿಂತು ಜೀಪ್ ಹಿಡಿದ ಸಿಟ್ಔಟ್ನಾಗ ಕೂತಿದ್ವಿ. ಒಳಗಿಂದ ಪೊಲೀಸ್ ಬಂದ, ಬರ್ರಿ ಸಾಹೇಬ್ರು ಕರೀತಾರೆ ಒಳಗೆ. ಮೊದಲೇ ನಮ್ಮ ಅಜ್ಜ ಹೆದರಿದ್ದ, ಚೀಲ ಅಲ್ಲೇ ಬಿಟ್ಟ, ಕೈ ಮುಕ್ಕೊಂಡು ಒಳಗೆ ಹೋದ. ಒಂದು ದೊಡ್ಡ ಹಾಲು, ಅಲ್ಲಿ ಸೋಫಾ ಹಾಕ್ಯಾರ 2-3. ಇಲ್ಲಿ 3 ಮಂದಿ ಪೊಲೀಸ್ ಇದ್ದರು, ಆರ್ಡರ್ಲೀಸ್ ಅಂತ ಇರ್ತಿದ್ರು ಮನೆ ಪೊಲೀಸ್ ಒಳಗೆ. 3 ಮಂದಿ ಇದ್ದರು. ನಡು ಒಬ್ಬ ಎತ್ತರದ ಕರಿ ಮನುಷ್ಯ ಇದ್ದ, ಕಪ್ಪು ಮನುಷ್ಯ, ಕಲ್ಲಿ ಮೀಸೆ. ಅವನ ಪಕ್ಕ ಒಬ್ಬ ಚಂದ ಹೆಂಗಸು. ಅಜ್ಜಿಗನಿಸ್ತು ಬಹುಶಃ ಅವನೇ ಪೊಲೀಸ್ ಆಫೀಸರ್ ಇರಬೇಕು ಅಂತ. ಕೈ ಮುಕ್ಕೊಂಡೆ ಹೋದ. ತಪ್ಪಾತ್ರಿ ಸಾಹೇಬ್ರೆ. ಅವಾಗೇನು ಗೊತ್ತೇ ಇಲ್ಲ ಅವಾಗ. ಇವನೇ ಮೊದಲ ಕ್ಷಮಾಪಣೆ ಶುರು, ತಪ್ಪಾತ್ರಿ ಸಾಹೇಬ್ರೆ ಅಂತ. ಆ ಪೊಲೀಸ್ ಆಫೀಸರು ಏನು ಮಾತಾಡಲಿಲ್ಲ, ಕೆಳಗೆ ಮಲ್ಕೊ ಉದ್ದ ದೀಡ್ ನಮಸ್ಕಾರ ಹಾಕಿ ಅಜ್ಜನ ಕಾಲು ಹಿಡ್ಕೊಂಬಿಟ್ಟ. ಅಜ್ಜನ ಗಾಬರಿ, ಯಾರು ಇವರು ಅಂತಾನೆ. ಆ ಪೊಲೀಸರು ಸಾಹೇಬರು ಅಂತಾರೆ. ಇದುವರೆಗೂ ಅವರು ಸಾಹೇಬ್ರ ಕಾಲಿಗೆ ಮಂದಿ ಬಿದ್ದದ್ದು ನೋಡಿದರೆ ಹೊರತಾಗಿ ಸಾಹೇಬ್ರು ಮತ್ತೊಬ್ಬರ ಕಾಲಿಗೆ ಬೀಳೋದು ನೋಡಿದ್ದಿಲ್ಲ. ಹೇಳ್ರಿ ಸಾಹೇಬ್ರ ಅಂದ. ಎದ್ದ ಸಾಹೇಬ್ ಹಿಂಗೆ ಅವನು ಕೈ ಮುಕ್ಕೊಂಡು ನಿಂತಾನೆ. ಇದಕ್ಕೆ ನಾ ಸಾಕ್ಷಿಯಾಗಿದ್ದ. ಅವನು ಒನ್ ಆಫ್ ದಿ ಬೆಸ್ಟ್ ಇಂಪ್ರೆಷನ್ಸ್ ಐ ಕ್ಯಾನ್ ಎವರ್ ಥಿಂಕ್ ಆಫ್ ರಿಮೆಂಬರಿಂಗ್ ಎನಿ ಟೈಮ್. ನಮ್ಮ ಅಜ್ಜನೂ ಕೈ ಮುಕ್ಕೊಂಡು ನಿಂತಾನೆ. ಅಪರಾಧಿ ಇವ. ಸಾಹೇಬ್ರ ತಪ್ಪಾತ್ರಿ ಸಾಹೇಬ್ರ. ಅವ ಬ್ಯಾಡ್ರಿ, ನಾನು ಗುರ್ತು ಹತ್ತೇನು ರೀ ಸರ್ ಅಂದವ. ಇಲ್ರಿ ಗುರ್ತು ಹತ್ತಲಿಲ್ಲ. ನಾನು ರೀ ಸರ್ ಭೀಮಾ ಅಂದ. ನಿಮಗೆಲ್ಲ ಗೊತ್ತದ, ಉತ್ತರ ಕರ್ನಾಟಕದಾಗ ವಿ ಆರ್ ಸ್ಪೆಷಲಿಸ್ಟ್ ಇನ್ ಡಿಸ್ಟ್ರಾಯಿಂಗ್ ನೇಮ್ಸ್. ಹೆಸರು ಕೆಡಕ್ಕೆ ಎಕ್ಸ್ಪರ್ಟ್ ನಾವು. ಹೆಸರು ರಾಮ ಅಂತ ಹಿಡಿದು ಕರೆಯೋದು ರಾಮ್ಯ ಅಂತ ಕರೆಯೋದು, ಭೀಮ ಅನ್ನೋದು ಭೀಮ್ಯಾ ಅಂತ ಕರೆಯೋದು. ನಾನು ರೀ ಸರ್ ಭೀಮಾ ಅಂದ. ಯಾ ಭೀಮಾ ನಮಾಜ್ ಕೇಳ್ದ. ನಾನು ರೀ ಸರ್ ಮುರುಗೋಡ ಭೀಮ್ಯಾ ಸರ್, ಮುಳ್ವಾಡದ ನಿಮ್ಮ ಕಡೆ ಇದ್ನಲ್ರಿ ಸರ್ ಮನ್ಯಾಗ ಅಂದ. ನಮಾಜ್ ಕೈ ಮುಕ್ಕೊಂಡು ನಿಂತಿದ್ನಲ್ಲ, ಅವ್ರು ಬಲಗೈ ಕೆಳಗೆ ಬಂತು. ಎತ್ತಿ ಪಟಾರನ್ ಕಪಾಳಿಗೆ ಹೊಡೆದ. ಎಲ್ಲ ಮಗನ ಭೀಮ್ಯಾ ಪೊಲೀಸ್ ಆಗಿಯೇನೋ ಅಂದ. ನನಗೆ ಹೆದರಿಕೆ ಅಂದ್ರೆ ತಿರುಗಿ ಹೊಡೆದ್ರೆ ನಮ್ಮ ಅಜ್ಜನ ಗತಿ ಏನು? ಹೊಡಿಲಿಲ್ಲ, ಇನ್ನೂ ಜೋರಾಗಿ ಕಣ್ಣಾಗ ನೀರು ಸುರಿತಾವ. ಹೊಡೀರಿ ಸರ್, ನಿಮ್ಮಿಂದ ದೇಹ ಆದದ್ದು ಸರ್, ಮನುಷ್ಯ ಆದದ್ದು ಸರ್. ನಾನು ಹತ್ಕೊಂಡು ಹೇಳ್ದ, ಸರ್ ನಮ್ಮನ್ನು ಯಾರೂ ಮುಟ್ಸ್ಕೋತಿರ್ಲಿಲ್ಲ ಊರಾಗ. ನಮ್ಮಪ್ಪ ರಸ್ತೆ ಕಸ ಗುಡಿಸ್ತಿದ್ದ. 4ನೇ ಆದ್ಮೇಲೆ ನನಗೆ ಹೇಳ್ದ, ಭೀಮೆ ಬಂದ್ಬಿಡು,
ನಿನಗೂ 8 ಆಣೆ ಕೊಡ್ತಾರೆ ದಿವ್ಸಕ್ಕೆ, ನಿನಗೂ ದಿವ್ಸಕ್ಕೆ 8 ಆಣೆ ಕೊಡ್ತಾರೆ, ಬಂದ್ಬಿಡು ಕಸ ಗುಡಿಸ್ಲಿಕ್ಕೆ ಅಂದ. ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಜಗಳಾಡಿ ಹುಡುಗ ಶಾಣೆ ಇದ್ದಾನೆ ಬಿಡಿಸ್ಬೇಡ್ರಿ ಸಾಲಿ ಅಂತ ಇಟ್ಕೊಂಡ್ರಿ, ಮನೆಯಾಗ ಇಟ್ಕೊಂಡು ಕಲಿಸಿದ್ರೆ ನೆನಪದ್ರಿ ಸರ್. 7ನೇತೆ ಆದಮೇಲೆ ಸಾಲಿ ಇರಲಿಲ್ಲ, ಬಿಜಾಪುರ ಕರ್ಕೊಂಡೋಗಿ ಹಾಸ್ಟೆಲಿಗೆ ಹಾಕಿ ಕಳಿಸಿದ್ದು ನೆನಪದ್ರಿ ಸರ್. ನೀವು ಮಾಡಿದ್ದಿಲ್ಲ ಅಂದ್ರೆ ನಾ ಇನ್ನೂ ಕಸ ಗುಡಿಸ್ಕೊತ ಕೊಡ್ತಿದ್ದೆ ಸರ್ ಅಂಥೇಳಿ ಕೈ ಮುಗಿದ. ಅಜ್ಜ ಅವನು ಅಪ್ಕೊಂಡ. ಇಟ್ಸ್ ಅ ಸೈಟ್ ಫಾರ್ ಗಾಡ್ಸ್ ಟು ಸಿ. ಒಂದು ಕಡೆಗೆ ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ, ಇನ್ನೊಂದು ಕಡೆ ಧನ್ಯತೆಯಿಂದ ಬೀಗಿದಂಥ ಗುರು. ಸೈಟ್ ಫಾರ್ ಗಾಡ್ಸ್ ಟು ಸಿ. ಭೀಮೆ ಕೇಳ್ದ ಮೇಲೆ ನಮ್ಮ ಅಜ್ಜಿಗ, ಮಾಸ್ತರ ನಾನು ಸ್ಟೇಷನ್ನಾಗ ನೋಡಿದ್ರೆ ಹೌದಲ್ಲ ನೀವು ಅಲ್ಲಿ? ಹೌದು ನೋಡಿದೆ. ಮತ್ತು ಅವಾಗ ಯಾಕೆ ಮಾತಾಡ್ಸ್ತಿಲ್ಲ ನನ್ನ? ಭೀಮೆ ಕೇಳ್ದು, ಅವಾಗ ಯಾಕೆ ಮಾತಾಡ್ಸ್ತಿಲ್ಲ ಭೀಮೆ ನನ್ನ ಅಂತ ಕೇಳ್ದ ಅಜ್ಜ. ಹೆಂಗೆ ಮಾತಾಡ್ಸ್ಲಿ ಸರ್ ಅಂತ. ನಾವು ಯೂನಿಫಾರ್ಮ್ ಹಾಕ್ಕೊಂಡಿದ್ದೆ, ಕಾಲಾಗ ಬೂಟಿದ್ದು. ನೀವು ಬರ್ತೀರಿ ಮನೆಗೆ ಅಂತ ಸ್ನಾನ ಮಾಡಿ ನಿಂತೀನಿ ನಾನು, ನಿಮ್ಮ ಕಾಲು ಹಿಡ್ಕೋಬೇಕು ನಾನು ಅಂದೊಂದು ಮಾತು ಹೇಳ್ದ. ಹೆಂಡ್ತಿಗೆ ಹೇಳ್ದ, ದಿನ ದೇವರು ದೇವರು ಅಂತ ಪೂಜೆ ಮಾಡ್ತೀಯಲ್ಲ, ಅವ್ರ ದೇವ್ರು ನನ್ನ ಕಾಲು ಹಿಡ್ಕೋರ್ದು ಅಂತ. ಇಬ್ಬರು ಕೂಡ ನಮಸ್ಕಾರ ಮಾಡಿದರು. ಆಗ ಭೀಮ ಹೇಳಿದಂಥ ಮಾತು ನನ್ನ ಕೊನೆ ಕ್ಷಣ ತನಕ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ಗ್ರೇಟೆಸ್ಟ್ ಟ್ರಿಬ್ಯೂಟ್ ಟು ಎ ಟೀಚರ್. ಅವ್ರು ಹೇಳಿದ್ದೇನು ಅಂದರೆ, ಸರ್ ಖರೆ ಹೇಳ್ತೀನಿ ಸರ್, ನಾನು ಮೈ ಮೇಲಿನ ಚರ್ಮ ಸುಲಿದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ನನ್ನ ಋಣ ತೀರ್ಸಲಿಕ್ಕೆ ಸಾಧ್ಯ ಇಲ್ಲ ಸರ್. ಈ ಮಾತು ನನ್ನ ಕಿವ್ಯಾಗ ಗಟ್ಟಿ ಕೂತ್ಬಿಟ್ರದು. ಶಿಕ್ಷಕ ಆದ್ರೆ ಹಂಗಾಗಬೇಕು. ಹುಡುಗರು ದೇ ಶುಡ್ ಸ್ವೇರ್ ಆನ್ ಯುವರ್ ನೇಮ್. ಸರ್ ನೀವು ಮಾತು ನಡೆಸ್ಕೊಡ್ತೀನಿ ಸರ್, ನಾನು ಮಾಡ್ತೀನಿ ಏನು ಬೇಕು. ಅದು 2 ಕಡೆನೂ ಪ್ರಯತ್ನ ಬೇಕಾಗ್ತದೆ. ಅದಕ್ಕೆ ಶಿಕ್ಷಕರ ಕಡೆನೂ ಪ್ರಯತ್ನ ಬೇಕು, ತಮ್ಮ ಕಡೆನೂ ಬೇಕು.